ಕೇವಲ ಒಂದೇ ಗುರುವಾರ ಮಾಡಬೇಕು. ಅರಿಶಿಣ ಮತ್ತು ಲವಂಗದ ಉಪಾಯ ಲಕ್ಷ ಅಲ್ಲ ಕೋಟಿ ಸಂಪತ್ತಿನ ಮಾಲೀಕರಾಗುವರೆ. ಹಾಗಾದರೆ ಏನು ಮಾಡಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಇಂದಿನ ಈ ವಿಡಿಯೋ ತುಂಬಾನೇ ವಿಶೇಷವಾಗಿದೆ. ಯಾಕಂದ್ರೆ ಇಂದಿನ ಈ ವಿಡಿಯೋ ಲವಂಗ ಮತ್ತು ಅರಿಶಿಣದಿಂದ ಮಾಡುವಂತಹ ಉಪಾಯ ಆಗಿದೆ. ಅಂದ್ರೆ ಇಂದಿನ ಈ ವಿಡಿಯೋದಲ್ಲಿ ಅರಿಶಿಣ ಮತ್ತು ಲವಂಗದ ಒಂದು ಯಾವ ರೀತಿಯಾದಂತಹ ಉಪಾಯವನ್ನ ತಿಳಿಸಿಕೊಡ್ತೀವಿ ಅಂತಂದ್ರೆ, ಇದನ್ನ ಕೇವಲ ನೀವು ಒಂದೇ ಗುರುವಾರ ಮಾಡಬೇಕು. ಕೇವಲ ಒಂದೇ ಗುರುವಾರ ಮಾಡೋದ್ರಿಂದ ಇಲ್ಲಿ ನೀವು ಜೀವನದಲ್ಲಿ ಇರುವಂತಹ ನಿರ್ಧನತೆ, ಹಣಕಾಸಿನ ಸಮಸ್ಯೆ, ಸಾಲದಂತಹ ದೊಡ್ಡದಾಗಿರುವ ಸಮಸ್ಯೆಗಳು ಇದ್ರೂ ಕೂಡ ನಿಮ್ಮ ಜೀವನದಿಂದ ದೂರ ಹೋಗುತ್ತೆ. ಧನ ಸಂಪತ್ತಿನ ದೇವಿಯಾದ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಇಡೀ ಮನೆಯಲ್ಲಿ ಹಣದ ಮಳೆ ಆಗುತ್ತೆ. ಅರಿಶಿಣವು ಶ್ರೀಹರಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಸ್ತು ಆಗಿದೆ. ಜೊತೆಗೆ ಅರಿಶಿಣದ ಅದೆಷ್ಟೆಲ್ಲ ಉಪಾಯಗಳನ್ನ ಮಾಡ್ತೀರಾ, ಇದರಿಂದ ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹ ಶಕ್ತಿಶಾಲಿಯಾಗುತ್ತೆ. ಲವಂಗದ ಉಪಾಯಗಳಂತೂ ಏನೇ ಇದ್ರೂ ತುಂಬಾ ಚಮತ್ಕಾರಿಯಾಗಿರ್ತವೆ. ಲವಂಗದ ಅದಷ್ಟೇ ಉಪಾಯ ಮಾಡಿದ್ರೂ ಕೂಡ ತಕ್ಷಣವೇ ತಮ್ಮ ಪ್ರಭಾವವನ್ನು ನಾವು ತೋರಿಸ್ತವೆ. ಎರಡನೇದಾಗಿ ಲವಂಗ ನಿಮ್ಮನ್ನ ಕೆಟ್ಟ ದೃಷ್ಟಿ ಅಂದ್ರೆ ನೆಗೆಟಿವ್ ಶಕ್ತಿಯಿಂದ, ಕೆಟ್ಟ ವಿಷಯಗಳಿಂದ ದೂರ ಮಾಡುತ್ತೆ. ಯಾರು ತಮ್ಮ ಜೀವನದಲ್ಲಿ ಬೇಗನೆ ಹಣ ಗಳಿಸೋಕೆ ಇಷ್ಟಪಡ್ತಾರೋ, ಶ್ರೀಮಂತರಾಗೋಕೆ ಇಷ್ಟಪಡ್ತಾರೋ, ಯಾವತ್ತಿಗೂ ಮನೆಯಲ್ಲಿ ನಿರ್ಧನತೆ, ಬಡತನ ವಾಸ ಮಾಡಬಾರದು ಅಂತ ಇಷ್ಟಪಡ್ತಾರೋ ಅವರಂತೂ ವಿಶೇಷವಾಗಿ ಗುರುವಾರದ ದಿನ ಅರಿಶಿಣ ಮತ್ತು ಲವಂಗದ ಈ ಉಪಾಯವನ್ನ ಖಂಡಿತವಾಗಿ ಮಾಡಬೇಕು. ಯಾರೆಲ್ಲ ಈ ಲವಂಗ ಮತ್ತು ಅರಿಶಿಣದ ಉಪಾಯವನ್ನ ಗುರುವಾರದ ದಿನ ಪೂರ್ತಿ ಶ್ರದ್ಧೆಯಿಂದ ಮಾಡಿದ್ದಾರೆ, ಸ್ವತಃ ಅವರೆಲ್ಲ ತಮ್ಮ ಜೀವನದಲ್ಲಿ ಚಮತ್ಕಾರವನ್ನ ಕಂಡಿದ್ದಾರೆ. ನೀವು ಸಹ ಇದರ ಚಮತ್ಕಾರವನ್ನ ನಿಮ್ಮ ಜೀವನದಲ್ಲಿ ನೋಡಲು ಇಷ್ಟಪಡ್ತಾ ಇದ್ರೆ ಈ ಉಪಾಯವನ್ನ ಖಂಡಿತವಾಗಿ ಗುರುವಾರದ ದಿನ ಮಾಡಿ. ಈ ಉಪಾಯ ಧನ ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಜೊತೆಗೆ ಯಾರ ಜೀವನದಲ್ಲಿ ತುಂಬ ಕಷ್ಟಗಳಿರುತ್ತೋ, ಯಾರು ರೋಗಿಗಳಿಂದ ಬಳಲ್ತಾ ಇರ್ತಾರೋ ಅಂಥವರ ಮನೆಯಲ್ಲಿ ಯಾವತ್ತಿಗೂ ಜನರು ದುಃಖದಿಂದ ಇರ್ತಾರೆ. ಈ ಉಪಾಯವನ್ನ ಮಾಡೋದ್ರಿಂದ ಅವರಿಗೂ ಸಹ ಎಲ್ಲ ರೀತಿಯ ಸಮಸ್ಯೆಗಳಿಂದ ಜೀವನದಲ್ಲಿ ಮುಕ್ತಿ ಸಿಗುತ್ತೆ. ಉದಾಹರಣೆಗಾಗಿ ಈಗ ನಿಮ್ಮ ಮನೆಯಲ್ಲಿ ಯಾವ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ವಾಸ್ತು ದೋಷ ಆಗಿರಬಹುದು, ಮಂಗಳ ದೋಷ ಇರಬಹುದು, ಅಥವಾ ಮನೆಯಲ್ಲಿ ಪಿತೃದೋಷ ಇರಬಹುದು. ಯಾವುದೇ ಸಮಸ್ಯೆ ಇರಲಿ, ನಿಮಗೆ ಅವುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ. ನೀವು ಸಹ ಈ ಉಪಾಯವನ್ನ ಮಾಡಿದ್ರೆ ಎಲ್ಲ ಪ್ರಕಾರದ ದೋಷಗಳು ಮನೆಯನ್ನ ಬಿಟ್ಟು ಹೋಗುತ್ತೆ. ನಿಮ್ಮ ಪೂರ್ವಜರು, ಪಿತೃ ದೇವರು ಕೂಡ ನಿಮಗೆ ಒಲಿತಾರೆ. ಇಲ್ಲಿ ಶ್ರೀಹರಿಯ ವಿಷ್ಣುವಿನ ಆಶೀರ್ವಾದ ಹೇಗೆ ಸಿಗುತ್ತೆ ಅಂದ್ರೆ, ಮುಂಬರುವಂತಹ 7 ತಲೆಮಾರು ಕೂಡ ಹಣಕಾಸಿನ ಸಮಸ್ಯೆಯಲ್ಲಿ ಬೀಳೋದಿಲ್ಲ. ನಿಮ್ಮ ಜೀವನದಲ್ಲಿ ದುಃಖಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ರೆ, ಮನೆಯಲ್ಲಿ ಹಣಕಾಸಿನ ಕೊರತೆ ಹೆಚ್ಚಾಗ್ತಾ ಇದ್ರೆ, ಇಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅಂತ ಯೋಚನೆಯನ್ನ ಮಾಡಿ ನೀವು ಕಂಗೆಟ್ಟಿರ್ತೀರಾ. ಇಲ್ಲಿ ಈ ಒಂದು ಉಪಾಯ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನ ಮಾಡುತ್ತೆ. ತುಂಬಾ ಜನರಂತೂ ಈ ರೀತಿ ಯೋಚನೆ ಮಾಡ್ತಾರೆ. ಅರಿಶಿಣವಂತೂ ಸುಲಭವಾಗಿ ಅಡುಗೆ ಮನೆಯಲ್ಲಿ ಸಿಗುತ್ತೆ, ಇದೇನಂತ ದೊಡ್ಡ ಕೆಲಸ ಮಾಡುತ್ತೆ ಅಂತಾರೆ. ಅಂದ್ರೆ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕು ಅಂದ್ರೆ, ಅರಿಶಿಣ ಯಾವುದೇ ರೀತಿಯಾದಂತ ಚಮತ್ಕಾರವನ್ನ ಮಾಡೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದನ್ನ ನಿಮ್ಗೆ ನಂಬೋಕೆ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅರಿಶಿಣ ನಿಮ್ಮ ಜೀವನದಲ್ಲಿ ಸುಖ ಮತ್ತು ಸೌಭಾಗ್ಯವನ್ನ ವೃದ್ಧಿ ಮಾಡುವಂತಹ ಕಾರ್ಯಗಳನ್ನ ಮಾಡುತ್ತೆ. ನಿಮ್ಮ ಧನ ಸಂಪತ್ತನ್ನ ವೃದ್ಧಿ ಮಾಡುವಂತಹ ಕಾರ್ಯಗಳನ್ನ ಅರಿಶಿಣ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ್ನ ತಂದು ಕೊಡುವಂತಹ ಕಾರ್ಯವನ್ನ ಅರಿಶಿಣ ಮಾಡುತ್ತೆ. ಯಾಕಂದ್ರೆ ಅರಿಶಿಣ ಶ್ರೀಹರಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತು ಕೂಡ ಆಗಿದೆ. ಯಾರು ಶ್ರೀಹರಿಯನ್ನ ಒಲಿಸಿಕೊಳ್ಳೋಕೆ ಇಷ್ಟಪಡ್ತಾರೋ ಅವರ ಮನೆಯಲ್ಲಿ ಧನ ಸಂಪತ್ತಿನ ದೇವಿಯಾದ ತಾಯಿ ಲಕ್ಷ್ಮೀ ದೇವಿ ವಾಸ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಶ್ರೀಹರಿ ವಿಷ್ಣು ಇರ್ತಾರೋ ಅಲ್ಲಿ ಧನ ಸಂಪತ್ತಿನ ದೇವಿ ಲಕ್ಷ್ಮೀ ದೇವಿ ವಾಸ ಮಾಡ್ತಾರೆ. ಹಾಗಾದ್ರೆ ಬನ್ನಿ, ಉಪಾಯವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಯೋಣ. ಇದನ್ನ ಗುರುವಾರ ಕೇವಲ 1 ಬಾರಿ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ.
ಎಲ್ಲಕ್ಕಿಂತ ಮೊದಲು ಪುಡಿ ಮಾಡಿರುವಂತಹ ಅರಿಶಿಣದ ಪುಡಿಯನ್ನ ತೆಗೆದುಕೊಳ್ಳಿ. ಒಂದು ವೇಳೆ ನಿಮ್ಮ ಬಳಿ ಅರಿಶಿಣದ ಬೇರು ಇದ್ರೆ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಇರುವಂತಹ 2 ಲವಂಗಗಳನ್ನ ಇಲ್ಲಿ ತಗೋಬೇಕು. ಇಲ್ಲಿ ಲವಂಗವು ಮುರಿದು ಹೋಗಿರಬಾರ್ದು, ಚೆನ್ನಾಗಿ ಇರುವಂತಹ ಲವಂಗ ಅದಾಗಿರ್ಬೇಕು. ನಂತರ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ. ಇದನ್ನ ಶುದ್ಧವಾದ ತುಪ್ಪದಿಂದ ದೀಪವನ್ನ ರೆಡಿ ಮಾಡಬೇಕು. ಈ ದೀಪದಲ್ಲಿ 1 ಚಿಟಿಕೆಯಷ್ಟು ಅರಿಶಿಣವನ್ನ ಹಾಕಬೇಕು. ನಂತರ ಅದರಲ್ಲಿ 2 ಚೆನ್ನಾಗಿರುವಂತಹ ಲವಂಗಗಳನ್ನ ಹಾಕಬೇಕು. ಇಲ್ಲಿ ಶ್ರೀಹರಿ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯನ್ನ ನೆನೆಯುತ್ತಾ ದೀಪದಲ್ಲಿ ಆ 2 ಚೆನ್ನಾಗಿರುವಂತಹ ಲವಂಗವನ್ನ ಹಾಕಬೇಕು. ಇಲ್ಲಿ ನಿಮ್ಮ ದೀಪವಂತೂ ರೆಡಿ ಆಗೋಯ್ತು. ಈ ದೀಪವನ್ನ ನೀವು ಎಲ್ಲಿ ಹಚ್ಚಬೇಕು? 2 ಸ್ಥಳಗಳಲ್ಲಿ ಇದನ್ನ ಇಡಬೇಕು. ಎಲ್ಲಕ್ಕಿಂತ ಮೊದಲು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಗಿಡ ಇದ್ರೆ, ಇಲ್ಲಿ ಶ್ರೀಹರಿ ವಿಷ್ಣುಗಂತೂ ತುಳಸಿ ಅತ್ಯಂತ ಪ್ರಿಯವಾದದ್ದುವೆ. ಈ ದೀಪವನ್ನ ತುಳಸಿ ಗಿಡದ ಹತ್ತಿರ ಉರಿಸಬಹುದು. ಇನ್ನು ಎರಡನೆಯದಾಗಿ, ತುಂಬಾ ಜನರ ಮನೆಯಲ್ಲಿ ತುಳಸಿ ಗಿಡ ಇದ್ರೂ ಒಣಗಿರುತ್ತೆ, ಅಥವಾ ತುಳಸಿ ಗಿಡ ಕೆಲವರ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ಯಾರ ಮನೆಯ ಬಳಿ ತುಳಸಿ ಗಿಡ ಇರುತ್ತೋ ಅಂಥವರು ಸಾಯಂಕಾಲ ತುಳಸಿ ಗಿಡದ ಹತ್ತಿರ ಈ ದೀಪವನ್ನು ಹಚ್ಚಬೇಕು. ಯಾರ ಮನೆಯಲ್ಲಿ ತುಳಸಿ ಗಿಡ ಇರೋದಿಲ್ವೋ ಅಂಥವರು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಮತ್ತು ಭಗವಂತನಾದ ಶ್ರೀ ವಿಷ್ಣುವಿನ ಮುಂದೆ ಈ ದೀಪವನ್ನು ಹಚ್ಚಬೇಕು. ಯಾವಾಗ ಈ ಉಪಾಯವನ್ನ ಮಾಡ್ತಿರೋ ಆಗ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣುವಿನ ಜೊತೆಯಾಗಿಯೇ ಈ ಉಪಾಯವನ್ನ ಮಾಡಬೇಕು. ಇದರಿಂದ ಭಗವಂತನಾದ ಶ್ರೀ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಒಂದು ಯಾವ ರೀತಿಯಾದಂಥ ಕೃಪೆ ನಿಮಗೆ ಸಿಗುತ್ತೆ ಅಂತಂದ್ರೆ, ಮುಂಬರುವಂತಹ ನಿಮ್ಮ ತಲೆಮಾರು ಕೂಡ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನ ಪಡ್ಕೊಂಡಿರ್ತಾರೆ. ನಿಮಗೆ ಆಗಲಿ ನಿಮ್ಮ ಮುಂಬರುವಂತಹ ಮಕ್ಕಳು ಮೊಮ್ಮಕ್ಕಳು ಹಣಕಾಸಿನ ಸಮಸ್ಯೆಗಳು ಅವರಿಗೆ ಇರೋದಿಲ್ಲ. ಇಲ್ಲಿ ಕೇವಲ ಶ್ರದ್ಧೆ ಭಕ್ತಿಯಿಂದ ಕೇವಲ 1 ಗುರುವಾರ ಈ ಉಪಾಯವನ್ನ ಮಾಡಿ ನಂತರ ಚಮತ್ಕಾರವನ್ನ ನೀವೇ ನೋಡಿ. ಇನ್ನು ಬೇಗನೆ 2ನೇ ಉಪಾಯ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. 2ನೇ ಉಪಾಯ ಬಂದು ಅದು ಕೂಡ ಅರಿಶಿಣಕ್ಕೆ ಸಂಬಂಧಪಟ್ಟಂತಹ ಉಪಾಯ ಆಗಿದೆ. ಈ ಉಪಾಯವನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಬರುವಂತಹ ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ. ಅಂದ್ರೆ ಯಾವತ್ತಿಗೂ ಹಣ ಹೆಚ್ಚಾಗ್ತಾಲೇ ಇರುತ್ತೆ. ಕೆಲವರಂತೂ ನೀವು ನೋಡಿರ್ಬೋದು, ಇಂದು ಹಣ ಬರುತ್ತೆ ನಾಳೆ ಖಾಲಿಯಾಗಿರುತ್ತೆ. ತುಂಬಾ ಜನರೊಂದಿಗೆ ಈ ರೀತಿ ಆಗ್ತಾ ಇರುತ್ತೆ. ಇಲ್ಲಿ ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಕಬೋರ್ಡ್ನಲ್ಲಿ ಇರುವಂತಹ ಹಣ ಯಾವತ್ತಿಗೂ ತುಂಬಿಕೊಂಡಿರ್ಲಿ, ವೃದ್ಧಿ ಆಗ್ತಾಲೇ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ ಗುರುವಾರ ಒಮ್ಮೆ ಈ ಉಪಾಯವನ್ನ ಮಾಡಿ ನೋಡಿ. ಇಲ್ಲಿ ಪುಡಿ ಮಾಡಿರುವಂತಹ ಅರಿಶಿಣದ ಪುಡಿಯನ್ನ ಸುಮಾರು 6 ಗ್ರಾಂನಷ್ಟು ಅಥವಾ 2 ಚಿಟಿಕೆಯಷ್ಟು ತೆಗೆದುಕೊಳ್ಳಬೇಕು. ಅರಿಶಿಣ ಪುಡಿಯನ್ನ ತೆಗೆದುಕೊಂಡ ನಂತರ ಶುದ್ಧವಾದ ನೀರನ್ನ ಒಂದು ಬಟ್ಟಲಿನಲ್ಲಿ ತೆಗೆದುಕೊಂಡು ಅದರಲ್ಲಿ ಈ ಅರಿಶಿಣದ ಪುಡಿಯನ್ನ 2 ಚಿಟಿಕೆ ಹಾಕಬೇಕು. ನಂತರ ನಿಮ್ಮ ತೋರು ಬೆರಳಿಂದ ಇದನ್ನ ಕ್ಲಾಕ್ ವೈಸ್ ತಿರುಗಿಸ್ತಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ಹೇಳ್ತಾ ಅದನ್ನ ತಿರುಗಿಸಿ ಕಲಿಸ್ಬೇಕು. ಒಂದು ವೇಳೆ ಮಂತ್ರ ನೆನಪಿಲ್ಲ ಅಂತಂದ್ರೆ ಸುಮ್ಮನೆ ನೀವು ಅರಿಶಿಣದ ನೀರನ್ನ ರೆಡಿ ಮಾಡಿಕೊಳ್ಳಿ. ಗುರುವಾರದ ದಿನ ಈ ನೀರನ್ನ ನೀವು ನಿಮ್ಮ ಇಡೀ ಮನೆಯಲ್ಲಿ ಸಿಂಪಡಿಸ್ಬೇಕು. ಹೇಗೆ ಗುರುವಾರದ ದಿನ ಈ ಅರಿಶಿಣದ ನೀರನ್ನ ನಿಮ್ಮ ಇಡೀ ಮನೆಗೆ ಸಿಂಪಡಿಸ್ತೀರೋ, ಇಲ್ಲಿ ಜೀವನದಲ್ಲಿ ಅದೆಷ್ಟೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತವೋ ಎಲ್ಲವೂ ಕೂಡ ದೂರವಾಗುತ್ತೆ. ಮನೆಯಲ್ಲಿ ಯಾವುದೋ ಕಾರಣದಿಂದ ಹಣ ಬರ್ತಾ ಇಲ್ಲ ಅಂತ ಅಂದ್ರೆ ಬೀರುವಿನಲ್ಲಿ ಹಣ ನಿಲ್ಲುತ್ತೆ. ಇದು ಅರಿಶಿಣದ ತುಂಬಾ ಉತ್ತಮವಾದ ಉಪಾಯ ಆಗಿದ್ರು ಕಡಿಮೆ ಅಂದ್ರು 4 ಗುರುವಾರ ಈ ಉಪಾಯವನ್ನ ಮಾಡಬೇಕು. 4 ಗುರುವಾರ ಆದ ನಂತರ ಸ್ವತಃ ನೀವೇ ನೋಡ್ತೀರಾ, ಇಲ್ಲಿ ನಿಮ್ಮ 1 ರೂಪಾಯಿ ಕೂಡ ನಷ್ಟ ಆಗೋದಿಲ್ಲ. ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಅಧಿಕವಾದ ಹಣಕಾಸಿನ ಆಗಮನ ಆಗುತ್ತೆ. ಯಾರೆಲ್ಲ ಈ ಉಪಾಯವನ್ನ ಮಾಡ್ತಿರೋ ಅವರಿಗೆ ಖಂಡಿತವಾಗಿ ಗೊತ್ತಿರುತ್ತೆ, ಮಾಡ್ತಾನೂ ಇರ್ತಾರೆ. ಯಾರು ಮಾಡಿಲ್ಲ ಅವರು ಕೂಡ ಖಂಡಿತವಾಗಿ ಮಾಡಿ. ಇನ್ನು 3ನೇ ಉಪಾಯದ ಬಗ್ಗೆ ಬೇಗ ತಿಳ್ಕೊಳ್ಳೋಣ ಬನ್ನಿ. 3ನೇ ಉಪಾಯ ನಿಮ್ಮ ಮನಸ್ಸಿನನ್ನ ಪೂರ್ತಿಗೊಳಿಸುವಂತಹ ಉಪಾಯ ಆಗಿದೆ. ಇಲ್ಲಿ ನಿಮ್ಮ ವಿಶ್ ಯಾವುದಾದ್ರೂ ಇರಬಹುದು, ಆಸೆ ಇರ್ಬೋದು, ತುಂಬಾ ದಿನಗಳಿಂದ ಅದನ್ನ ಪೂರ್ತಿಗೊಳಿಸೋಕೆ ನೀವು ಇಷ್ಟಪಡ್ತಾ ಇರ್ತೀರಾ. ಕೆಲವರಿಗೆ ಮನೆ ಕಟ್ಟೋ ಆಸೆ ಇರುತ್ತೆ, ಮನೆಯಲ್ಲಿ ಯಾರು ಅನಾರೋಗ್ಯದಿಂದ ಇರಬಾರ್ದು ಅಂತ ಕೆಲವರು ಇಷ್ಟಪಡ್ತಾರೆ. ಕೆಲವರು ಏನಾದರೂ ಜೀವನದಲ್ಲಿ ಸಾಧಿಸೋಕೆ ಇಷ್ಟಪಡ್ತಾ ಇರ್ತಾರೆ. ಇಲ್ಲಿ ನಿಮ್ಮ ಕನಸು ಏನೇ ಇದ್ರು, ಆಸೆ ಏನೇ ಇದ್ರು, ಮನಬಿಚ್ಚಿ ಮನಸ್ಸೋ ಇಚ್ಛೆ
ಏನೇ ಆಸೆ ಇದ್ರೂ ಕೂಡ ಇಲ್ಲಿ ಕೇವಲ ಗುರುವಾರದ ದಿನ ಈ ಉಪಾಯವನ್ನ ಮಾಡಿ ನಂತರ ಆಗುವಂತಹ ಚಮತ್ಕಾರವನ್ನ ನೋಡಿ. ಇಲ್ಲಿ ಶ್ರೀಹರಿ ವಿಷ್ಣುವಿಗೆ ಹೇಗೆ ನಿಮ್ಮ ಮನಸ್ಸುಗಳನ್ನ ಶ್ರೀಹರಿ ವಿಷ್ಣು ಪೂರ್ತಿ ಮಾಡ್ತಾರೆ ಅಂತ ನೀವೇ ನೋಡ್ತೀರಾ. ಇಲ್ಲಿ ನೀವು 5 ಹಳದಿ ಬಣ್ಣದ ಹೂಗಳನ್ನ ತೆಗೆದುಕೊಳ್ಳಿ. ನಂತರ ಒಂದು ಅರಿಶಿನ ಬಣ್ಣದ ಅಥವಾ ಹಳದಿ ಬಣ್ಣದ ಯಾವುದಾದರೂ ಸಿಹಿ ಮಿಠಾಯಿಯನ್ನ ತೆಗೆದುಕೊಳ್ಳಿ. ಒಂದು ವೇಳೆ ಬೆಲ್ಲ ಇದ್ದರೆ ಬೆಲ್ಲವನ್ನ ತೆಗೆದುಕೊಳ್ಳಿ. ಇಲ್ಲಿ 5 ಹೂಗಳನ್ನ ಶ್ರೀಹರಿ ವಿಷ್ಣುವಿನ ಮುಂದೆ ಇಡಬೇಕು. ಒಂದು ಶುದ್ಧವಾದ ತುಪ್ಪದ ದೀಪವನ್ನ ದೇವರ ಮುಂದೆ ಹಚ್ಚಬೇಕು. ಇಲ್ಲಿ ಶ್ರೀಹರಿ ವಿಷ್ಣು ಅವರ ಎಲ್ಲಕ್ಕಿಂತ ಶಕ್ತಿಶಾಲಿ ಮಂತ್ರವಾದ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 11 ಬಾರಿ ಜಪ ಮಾಡಬೇಕು. ಮಿಠಾಯಿಯನ್ನ ನೈವೇದ್ಯದ ರೂಪದಲ್ಲಿ ಅರ್ಪಿಸಬೇಕು. ನಂತರ ಒಂದು ದೀಪವನ್ನ ಸಾಧ್ಯವಾದರೆ ತುಳಸಿ ಗಿಡದ ಹತ್ತಿರ ಹಚ್ಚಬೇಕು. ಒಂದು ವೇಳೆ ತುಳಸಿ ಗಿಡ ಮನೆಯಲ್ಲಿ ಇಲ್ಲ ಅಂದ್ರೆ ಮನೆಯ ಈಶಾನ್ಯ ಕೋಣೆಯಲ್ಲಿ ನೀವು ಒಂದು ದೀಪವನ್ನ ಹಚ್ಚಬೇಕು. ಒಂದು ವೇಳೆ ತುಳಸಿ ಗಿಡದ ಹತ್ತಿರ ದೀಪವನ್ನ ಹಚ್ತಾ ಇದ್ರೆ ತುಳಸಿ ತಾಯಿಯ ಬಳಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನ ಬೇಡ್ಕೊಳ್ಳಿ. ಖಂಡಿತವಾಗಿ ಬೇಡ್ಕೊಳ್ಳಿ. ಯಾವಾಗ ತಾಯಿ ತುಳಸಿ ಮಾತೆಗೆ ನಿಮ್ಮ ಮನಸ್ಸುಗಳನ್ನ ಬೇಡಿಕೊಳ್ತೀರಾ ತಕ್ಷಣವೇ ನಿಮಗೆ ಅವುಗಳ ರಿಸಲ್ಟ್ ಸಿಗುತ್ತೆ. ಶ್ರೀಹರಿ ವಿಷ್ಣು ತಾಯಿ ತುಳಸಿ ಮಾತೆಯ ಯಾವುದೇ ಮಾತುಗಳನ್ನ ತೆಗೆದು ಹಾಕೋದಿಲ್ಲ. ಉಪಾಯ ಮಾಡಿ ಖಂಡಿತವಾಗ್ಲೂ ಇದು ಮನಸ್ಸಿನ ಆಕಾಂಕ್ಷೆಗಳು ಪೂರ್ತಿಯಾಗುತ್ತೆ. ಆದರೆ ಪೂರ್ತಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಉಪಾಯವನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.